ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪೂಜಾ, ನೀನ್ಯಾಕೆ ಅಲ್ಲೇ ನಿಂತಿದ್ಯಾ? ಬಾ ಕೂತ್ಕೋ. ನಿಂಗೆ ಯಾವ ಸೀರೆ ಇಷ್ಟ ಆಗುತ್ತೋ ತಗೋ. ನಂಗೆ ಸೀರೆ ಬೇಡ ಅಜ್ಜಿ. ಸೀರೆ ಬೇಡವಾ? ಮದುವೆಗೆ ಹೊಸ ಸೀರೆ ಉಟ್ಕೊಳ್ಳೋದಿಲ್ವೇನೆ ನೀನು? ಡ್ರೆಸ್ ಇರ್ಬೋದೇನೋ ಅಲ್ವೇನೆ ಪೂಜಾ? ನೋಡ್ರಪ್ಪ, ಎಲ್ರಿಗೂ ಏನೇನ್ ಬೇಕೋ ತಗೊಳ್ಳಿ. ಒಟ್ನಲ್ಲಿ ನಮ್ ಕರ್ಣನ್ ಮದ್ವೆಯಲ್ಲಿ ಎಲ್ರು ಖುಷಿ ಖುಷಿಯಾಗಿ ಓಡಾಡ್ತಿರ್ಬೇಕು, ಅಷ್ಟ್ ಸಾಕು. ರೀ, ಈ ಟೈಮಲ್ಲಿ ನಮ್ ಸೇವಂತಿ ಇರ್ಬೇಕಾಗಿತ್ತು. ಅವಳು ಇದ್ದಿದ್ರೆ ಎಲ್ರಿಗೂ ಒಳ್ಳೊಳ್ಳೆ ಸೀರೆ ಸೆಲೆಕ್ಟ್ ಮಾಡಿರೋಳು. ಸೇವಂತಿ ಇಲ್ವಾ? ಕಲ್ಪನಾ ಎಲ್ಗ್ ಹೋದ್ಲು? ಇಲ್ಲ ರೀ, ಕರ್ಣನ್ ಮದ್ವೆ ಕಾರ್ಡ್ ನೋಡಿದ್ಲಾ? ನೋಡಿದ ತಕ್ಷಣ ಅವಳು ಕಾಲೇ ನಿಲ್ಲಿಲ್ಲ. ಸ್ವಲ್ಪ ಜನಕ್ಕೆ ಇನ್ವಿಟೇಷನ್ ಕಾರ್ಡ್ ಹಂಚ್ ಬರ್ತೀನಿ ಅಂತ ಹೋದ್ಲು. ಇಬ್ರು ಹೋದ್ರು, ಅರ್ಜುನ ಮತ್ತೆ ಸೇವಂತಿ. ಸರಿ ಹೋಯ್ತು, ಹೋಗು. ನಮ್ ಸೇವಂತಿ ಅಂದ್ರೆ ಸೇವಂತಿನಪ್ಪ. ನಮ್ಮನೆ ಮಾಸ್ಟರ್ ಪೀಸ್ ಅವಳು. ಓ, ಅಮ್ಮ, ನನ್ಗಿದಿಷ್ಟ ಆಯ್ತು. ತಗೊಂತ್ಯಾ? ತಗೋ. ಲೇ, ಅದ್ರ ಬೆಲೆ ಎಷ್ಟೇ? ನಿಮ್ಗೆ ಯಾಕೆ? ನೋಡು. ಅರ್ಥ ಆಯ್ತು ಬಿಡು. ಮೋಸ್ಟ್ಲಿ ಅದು 25,000-35,000 ರೂಪಾಯಿ ಇರ್ತದೆ. ಬುಕ್ ಸೆಟ್ ಅಂದ್ರೆ 35,000 ರೂಪಾಯಿದೇನು, 50,000 ರೂಪಾಯಿ ಬೇಕಾದ್ರೆ ತಗೋತೀಯ ಅಲ್ಲ? ಇದನ್ನೆಲ್ಲ ತಗೊಂಡು ಕಬೋರ್ಡ್ ನಲ್ಲಿ ಇಟ್ಕೋತಿಯಲ್ಲ, ನೀನು ಹೋದ್ಮೇಲೆ ಯಾರಿಗೆ ಕೊಡ್ತೀಯ ಆ ಕಬೋರ್ಡ್ ನಲ್ಲಿ ಇರೋದ್ನೆಲ್ಲ? ನೋಡಮ್ಮ ಹೇಗ್ ಮಾತಾಡ್ತಾರೆ. ಒಂದ್ ಸೀರೆ ವಿಷಯಕ್ಕೆ ನಾನ್ ಇದ್ದಾಗ್ಲೇ ಹೋದ್ಮೇಲೆ ಇನ್ ಮಾತಾಡ್ತಾರೆ. ಯಶೋದಾ, ಅವ್ರ ಮಾತನ್ನ ಯಾಕ ಸೀರಿಯಸ್ ತಗೋತೀಯ? ಅವ್ರ ಏನು ಅಂತ ಗೊತ್ತಾನೆ ನಿನ್ಗೆ? ರಾಘವ, ನೀನು ಅಷ್ಟೇ ತಮಾಷೆ ಮಾಡು, ಬೇಡ ಅನ್ನಲ್ಲ. ಆದ್ರೆ ನೀನ್ ಮಾಡೋ ತಮಾಷೆ ಇನ್ನೊಬ್ರ ಮನ್ಸನ್ನ ಹರ್ಟ್ ಮಾಡ್ಬಾರ್ದು ಕಣೋ. ಓ, ಅರ್ಥವಾಯ್ತು ಬಿಡಿ. ಸಾರಿ ಯಶೋದ. ನೋಡೆ,